ಈ ಇಟಂಗ್ಯಾಳ ಕೆರಿ ಇತಿಹಾಸ ಭಾಳ ದೊಡ್ಡದು, ಯಾರು ಹೇಳಲಿಲ್ಲ ನಾವು. ಇಟಂಗಿಗಳ ಕೆರಿನೂ ಮಾಡಿಸಿದವನು ನಾನು. ಇಟಂಗ್ಯಾಳ ಕೆರಿ ಇದು ಹಿಂದೆ ನಮ್ಮ ಅಮ್ಮನವರ ಲೀಲಾವತಿ ಪ್ರಸಾದ್ ಅವರು, ಲೀಲಾದೇವಿ ಪ್ರಸಾದ್ ಅವರು ಆಗಿನ ಟೈಮ್ ಹಿಡಿದು ಕೊಂಡಿದ್ದು ಬೇಡಿಕೆ ಇತ್ತು ಅವರ. ಮುಂದೆ ಅದು ನಮ್ಮ ತೊರ್ವಿ ಕುಲಕರ್ಣಿ ಅವರು, ಜೋಶಿ ಅವರು, ಜೋಶಿ ಕುಲಕರ್ಣಿ ಅದು ಗೊತ್ತು, ಕುಲಕರ್ಣಿಪ್ಪ ಜೋಶಿ ಅಂತ ಕುಲಕರ್ಣಿ ನೀವು ಹೇಳ್ತಾರೆ ಹೊತ್ತು ಹಂಗ. ನಿನಗಿಂತ ನಿಮ್ಮೂರಕ್ಕಿಂತ ನಮ್ಗೆ ಜಾಸ್ತಿ ಬೇಕಾಗಿ ಅದು ಮುತ್ತೆ ಆಗಿದ್ದು ಏನ್ರಿ. ಅವ್ರನ್ನೆಲ್ಲ ಒಪ್ಪಿಸಿ ನಾವು ಸುರುಗುಡ್ರೆಲ್ಲ ಇದು ಮಾಡಿ ಶಿಶಿ ಇದು ಮಾಡಿ ಮಾಡಿ ಮತ್ತೆ ಅವ್ರಿಗೆ ಸನ್ಮಾನ ಮಾಡಿ ಕೊಟ್ಟಿವಿ. ಅವರು ಕೂಡ ಇಲ್ಲಿ ದೇವಸ್ಥಾನ ಐತಲ್ಲ ಊರು ರೂಢಿ ಹನುಮಂತ ಆಸಿಂದರ್ ಗುಡಿ ಅಲ್ಲ ಬೈಲಿ ಗುಡಿಕೊಂಡು ಏನೋ ಕೊಟ್ಟಿದ್ರು ಹನುಮಂತೇರ್ ಗುಡಿ ಇದು ಕೊಟ್ಟರ ಮುಖ ಕೊಟ್ಟಿರೋದೇನೋ ಒಂದು ಹನುಮಂತೇರ್ ಗುಡಿಗೆ ಬೆಳಿ ಇದು ಕೊಟ್ಟರ ಮೊದಲೇ ಮಾಸ್ತರ್ ಬೆಳೆ ಮೂರ್ತಿ ಕೊಟ್ಟರ ನನಗೆ ಅದು ಗೊತ್ತೈತಿ. ನೋಡ್ರಿ ಹಿಂಗ ಅದೇ ನಿಮ್ಮ ಊರಾನವ್ರು. ಅವಾಗ ಅದನ್ನ ಇಟ್ಟಂಗ್ಯಾಳ ಕೆರೆ ಬಹಳ ವರ್ಷದಿಂದ ಕೋರ್ಟ ಕಚೇರಿ ಆಗಿ ಇದು ಆಗಿತ್ತು. ಅದ್ರ ಇಟ್ಟಂಗ್ಯಾಳ ಕೆರೆ ಅದ ಮಾಡಿಸಿದ್ವಿ. ಬರ್ತಾ ಈಗೇನಾಗ್ಯದಂದ್ರ ಮಳಿ ಬರ್ತೈತಿ, ಕೆಲವು ಸಲ ಬರುದಿಲ್ಲ. ಸ್ವಾಭಾವಿಕವಾಗಿ ಕೆರೆಗಳು ತುಂಬುವಂಥದ್ದು ಎಲ್ಲಾನು ಕೂಡ ಹಾಳಾಗೋಗ್ಯದ. ಇದಕ್ಕೆ ಕಾರಣನೂ ಅದ, ಈ ಎಲ್ಲಾ ಹಳ್ಳಿಗಳು ಒತ್ತುವರಿ ಆಗಿದಾವ. ಒಂದು ಮಳಿ ಬರಂಗಿಲ್ಲ, ಎರಡನೇದು ಹಳ್ಳಿಗಳೆಲ್ಲ ಒತ್ತುವರಿ ಆಗಿದಾವ. ಈಗ ಅದಕ್ಕೆ ಒಂದು ಸ್ಕೀಮ್ ಮಾಡೀನಿ. ಈ ಹಳ್ಳ ತುಂಬುವಂಥದ್ದು, ಹಳ್ಳದ ಈಗ ಕೆರೆ ತುಂಬೋದಾಯ್ತಾ ಮುಂದೆ ಹಳ್ಳ ತುಂಬೋದು. ಈಗ ಭಾಳ ದಿವಸ ಒಂದು 3-4 ವರ್ಷ ಆಯ್ತು ನಾನು ಒಂದು ಯೋಜನೆ ಮಾಡಿದ್ವಿ. ಏನಂದ್ರ ಸುಮಾರು ನಮ್ಮ ಎಲ್ಲಾ ಬಿಜಾಪುರದಾಗ ನಾವು ಕೆನಲ್ ಮಾಡಿದೀವಿ ಈಗ ನೆಟ್ವರ್ಕ್. ಅದು ಮುಳವಾಡ ಯತ್ನೀರ್ ಇರ್ಬೋದು, ತುಪ್ಸಿ ಇರ್ಬೋದು, ಯಾವುದೇ ಇರ್ಬೋದು. ಅದ್ರ ಮೂಲಕ ಅದ್ರ ಮ್ಯಾಗ ಏನು ಸುಮಾರು 165 ಹಳ್ಳಿಗಳು ಬರ್ತಾವ. ಆ ಹಳ್ಳಿಗಳಿಗೆ ಒಂದು ಔಟ್ಲೆಟ್ ಕೊಟ್ಟು ಮಳೆಗಾಲ ಸಂದರ್ಭದಲ್ಲಿ, ಬೇಸಿಗೆ ಆಗಂಗಿಲ್ಲ, ಮಳೆಗಾಲದ ಸಂದರ್ಭದಾಗ ಏನು ವ್ಯರ್ಥವಾಗಿ ಫ್ಲಡ್ ಹಾಕಿರ್ತದಲ್ಲ ಮಳೆಗಾಲ ಟೈಮ್ನಾಗ, ಆ ಇದಕ್ಕೆ ಹಳ್ಳಿಗಳಿಗೆ ಇವತ್ತೊಂದು ದಿವಸ ಔಟ್ಲೆಟ್ ಕೊಟ್ಟು ಆ ಕೆರೆಗಳನ್ನ ಹಳ್ಳಿಗಳನ್ನ ತುಂಬುವಂಥದ್ದು. ಹಳ್ಳಿಗಳದ್ದು ಮೊದಲ ಎಲ್ಲ ಜಂಗಲ್ ಕಟ್ ಮಾಡ್ಬೇಕಾಗತ್ತೆ, ಒತ್ತುವರಿ ಎಲ್ಲ ತೆಗಿಬೇಕಾಗ್ತದ, ಸ್ವಲ್ಪ ಎಲ್ಲ ಅದನ್ನ ನೀರು ಹರಿಯಾಕ ಇದು ಮಾಡ್ಬೇಕಾಗ್ತದ. ಮಾಡಿ ಬರೀ ಹಂಗ ಬರ್ರಂತ ಹರಿದು ಹೋಗುವಂಥದ್ದಲ್ಲ. ಅಲ್ಲೇ 500 ಮೀಟರ್ ಮಾಡಿದ್ನಿ. ನಮ್ ಜಗದೀಶ್ ರಾಠೋಡ್ ಬಹಳ ಖರ್ಚು ಬರತ್ತದ ಅಂತ ಹೇಳಿ ಅದಕ್ಕೆ 1 ಕಿಲೋಮೀಟರ್ ಮಾಡ್ರಿ 1000 ಮೀಟರ್ ಒಂದೊಂದು ಚೆಕ್ ಡ್ಯಾಮ್, 1 ಮೀಟರ್ ಚೆಕ್ ಡ್ಯಾಮ್ ಅಂದ್ರೆ ಒಂದು 1 ಮೀಟರ್ನ 3.5 ಫೂಟ್ ಐತ್ರಿ. 3.5 ಫೂಟ್ ಆಕೈತಿ. 3.5 ಫೂಟ್ ಅಂದ್ರೆ ಅಲ್ಲಿ ನೀರ್ ಅದನ್ನ ಅಲ್ಲಿ ಇಳ್ಕೊಂಡು ಮುಂದೆ ಹೋಗ್ಬೇಕದು. ಈ 20 ಕಿಲೋಮೀಟರ್ ಹಳ್ಳ ಐತಂದ್ರ ಪ್ರತಿ 1000 ಮೀಟರ್ಗೆ ನೀರದ ಇಂಕೋತ್ ಹೋಗ್ಬೇಕು. ಅದನ್ನು ಕೂಡ ಇಟ್ಕೊಂಡಿದೀವಿ. ಅದನ್ನು ಕೂಡ ಈಗ ಮುಂದಿನ ದಿನಮಾನಗಳಲ್ಲಿ ಅದನ್ನು ಕೂಡ ಸ್ಯಾಂಕ್ಷನ್ ಕೊಟ್ಟು ಅದನ್ನ ಮಾಡಿಸುವಂತದ್ದಾಗ್ತದೆ. ತುಪ್ಸಿ ಬಬಲೇಶ್ವರಿ ನೀರಾವರಿ. ಈ ತುಪ್ಸಿ ಬಬಲೇಶ್ವರಿ ಎತ್ತವ್ರು ನೀವೆಲ್ಲ ಇಟ್ಟಂಗಿಯಾಳವರು, ಬಾಬಾನಗರ, ತಿಕೋಟ ಹೋಬಳಿ, ಕನ್ನಮಡಿ, ಬಾಬಾನಗರ, ಬಿಜ್ಜಿರ್ಗಿ, ಲೋಗಾವ, ಸೋಮದೇವರಟ್ಟಿ, ನೀವು ಯಾವ್ದು ಯೋಜನೆಗಳ ನೀವು ಇದ್ರಲ್ಲಿ ಅಡಿಯಲ್ಲಿ ಬರ್ತೀರ. ಮುಳವಾಡ್ನಾಗ ಬರಂಗಿಲ್ಲ, ಚಿಮ್ಮಲ್ಗ್ಯಾಗ ಗುಪ್ತ ಬಸವಣ್ಣ ಬರಂಗಿಲ್ಲ, ಕೃಷ್ಣಾ ಮೇಲ್ರೆಡ್ಡಿ ಅಂತ 3ನೇ ಇದ್ರಾಗ ನೀವು ಬರುದೇ ಇಲ್ಲ. ಯಾಕಂದ್ರೆ ನೀವು 640 ಮೀಟರ್ ಮ್ಯಾಗ ಅದ ಗುಡದಾಗ, ನೀವು ರಾಜಗೂಡ ಹಂಗೆ ಹೇಳ್ಬೇಕು. ಅವು ಎಲ್ಲ 600 ಮೀಟರ್ 40 ಮೀಟರ್ ಮ್ಯಾಲ ಅದಿರಿ. ಮುಳವಾಡಿ ಹತ್ತಿರವರೇ 640 ಮೀಟರ್ ಮುಗಿತದ. ಮೊದಲು 560, 590 ಇತ್ತು. ನಾನೇ ನೀರಾವರಿ ಬಂತ 640 ಅದನ್ನು ಫಿಕ್ಸ್ ಮಾಡಿದ್ರೆ 1.5 ಲಕ್ಷ ಹೆಚ್ಚಿಗಾಯ್ತು. ಅವಾಗ ಬಬಲೇಶ್ವರ ಹೋಬಳಿ ಕೂಡ ಕವರ್ ಆಯ್ತು. ಅತಿ ಎತ್ತರ ಪ್ರದೇಶ. ಇಲ್ಲಿ ನೀರು ಕುಡಿಯಾಕ ನೀರು ಕೊಟ್ರೆ ದೊಡ್ಡದಿತ್ತು ಮಾಸ್ತರ್, ಕುಡಿಯಾಕ ನೀರು ಕೊಟ್ರೆ ಅದೇ ದೊಡ್ಡ ಸಾಧನೆ. ಇದಕ್ಕೊಮ್ಮೆ ಕನ್ನಮಡಿಗೆ ಕೆರೆ ತುಂಬಿಸ್ತೀನಿ ಅಂತ ಹೇಳಿದೆ. ಅವ ಒಬ್ರು ಹೇಳಿದ್ರು, ಕೃಷ್ಣಾ ನದಿ ಒಯ್ದು ಕನ್ನಮಡಿ ಕೆರೆ ತುಂಬ್ತಾರ, ಮೂರ್ಖ ಅಂತಾರ ಅಂತ ಹೇಳಿ. ಹೌದಾ, ಮೂರ್ಖತನ ಮಾಡಿದೇನಾ? ಇವತ್ತು ಮೂರ್ಖತನ ಬರೀ ಕೆರೆ ತುಂಬುದಲ್ಲ, ಆ ಕನ್ನಮಡಿಯಲ್ಲಿ ಒಂದು ದಿವಸ ಕೆನಾಲ್ ಮೂಲಕ ತುಪ್ಸಿ ಬಬಲೇಶ್ವರದಿಂದ ಈಗ FIC ನಡೀತಾವೆ, ಅದನ್ನ ನೀರಾವರಿ ಮಾಡಿದ್ವಿ. ಇವತ್ತೊಂದು ದಿವಸ ಕೆರೆ ತುಂಬುವಂತ ದೂರ ಅದು. ಇದನ್ನ ತುಪ್ಸಿ ಬಬಲೇಶ್ವರ ಮಾಡುವಾಗ ಬಹಳ ಇದರಿಂದ ಶ್ರಮ ಆಯ್ತು. ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ನಾನು ನೀರಾವರಿ ಮಂತ್ರಿ ಆಗಿದ್ದೆ 13-18. ನಾವು ಎಲ್ಲೋ ಗೋದಾವರಿ ಪಲವಂಬೆಸಿನಾಗಿರುವಂತಹ ಉಳಿತಾಯದ ನೀರು ಬೇಕಲ್ಲ, ಹಂಚಿಕೆ. ಆಮೇಲೆ ಉಳಿತಾಯ ನೀರೆಲ್ಲ ಮಾಡಿ 6.3 TMC, 6.8 6.3 6.3 6.3 TMC. ಒಂದು ಸಾವಳಿಗೆ ಒಂದು 2.8 TMC ಹೋಗ್ತದ. ಉಳಿದಿದೆಲ್ಲ ನಿಮ್ಗ
5.5 TMC ನಿಮಗೆ 5.5 TMC ಅಂದ್ರೆ ಸ್ವಲ್ಪ ಪತ್ರ ಕೊಡ್ರಿ ನೀವು. ಈ ಮಾದಾಯಿ ಹೋರಾಟ ನಡೆದಲ್ಲ ಈಗ, ಅವ್ರು 7.5 TMC ಸಲುವಾಗಿ 5 ಜಿಲ್ಲೆದವ್ರು ಹೋರಾಟ ಮಾಡ್ತಿದ್ರು. ಕಡೆಗೆ ಸಿಕ್ಕಿದಷ್ಟು 3.8 TMC ನೀರಿಗೆ ಮಾದಾಯಿದು. ನಿಮಗೂ ಸಿಕ್ಕಿದ್ದಪ್ಪ 5.5 TMC. ನೀವೇನು ಒಂದು ದಿವಸ ಸ್ಟ್ರೈಕ್ ಮಾಡಲಿಲ್ಲ, ನೀವೇನು ಒಂದು ದಿವಸ ಉಪವಾಸ ಮಾಡಲಿಲ್ಲ, ಉಳಿದು ಹಾಕಿದ್ದವ್ರು ನಿಮಗೆ ಇದೆ. ಅದು ಎಷ್ಟು ಅವ್ರಿಗೆ 5 ಜಿಲ್ಲೆಗಳು ಕೂಡ, ಹುಬ್ಬಳ್ಳಿ ಧಾರವಾಡ ಕುಡಿ ನೀರು ಹಿಡ್ಕೊಂಡು 5 ಜಿಲ್ಲೆಗೆ ಮಾದಾಯಿದು. ನಿಮ್ದು ಒಂದೇ ತಾಲೂಕಲ್ಲ ಹುಬ್ಬಳ್ಳಿ, ಈ ತಾಲೂಕಾಗಿತ್ತು ತಾಲೂಕನ್ನ ಮಾಡಿ. ಮುಂದೆ ಇದಕ್ಕೆ ಬೇಕಾಗಿದ್ದು ರೊಕ್ಕ ಎಷ್ಟರಪ್ಪ? 4,000 ಕೋಟಿ ರೂಪಾಯಿ. 4,000 ಕೋಟಿ ರೂಪಾಯಿ ಒಂದು ಹುಬ್ಳಿಗೆ, ಒಂದು ಜಿಲ್ಲಾಗೆ 4,000 ಕೋಟಿ ರೂಪಾಯಿ ಸಿಗಂಗಿಲ್ಲ. ಒಂದು ಹುಬ್ಳಿಗೆ ನೀವು 4,000 ಕೋಟಿ ರೂಪಾಯಿ. ಅವಾಗ ನಮ್ಮ ಈಗಿನ ಮುಖ್ಯಮಂತ್ರಿಗಳು, ಅಂದಿನ ಮುಖ್ಯಮಂತ್ರಿಗಳು, ನಾ ಕ್ಯಾಬಿನೆಟ್ಗೆ ನಮ್ಮ ತುಳಸಿ ಭುವನೇಶ್ವರ್ ಒಯ್ದಿದ್ನಿ. ನಮ್ಮ ರಾಕೇಶ್ ಸಿಂಗ್ ಅವರು ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ನೀರಾವರಿ. ಹೌದಾ? ರಾಕೇಶ್ ಸಿಂಗ್ ಅವರು ನಮ್ಮ ಜಿಲ್ಲಾಧಿಕಾರಿ ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದಲ್ಲಿ. ಸರ್ ಇದೇನು ಆಗೋದಿಲ್ಲ ಸರ್, 3,600 ಕೋಟಿ ರೂಪಾಯಿ ಹೆಂಗೆ ಕೊಡ್ತಾರ? ಆಗುದಿಲ್ಲ ಅದು. ಒಪ್ತಾರೆ, ಹೆಂಗೆ ಒಪ್ತಾರೆ? ಕ್ಯಾಬಿನೆಟ್ CM ಒಪ್ಪಾಗಲೇ, ಉಳಿದ ಮಿನಿಸ್ಟರ್ ಒಪ್ಪಾಗಿಲ್ಲ ಅಂದ್ರೆ ಕೊಡ್ಲಿಕ್ಕೆ ಮತ್ತೆ ಅವತ್ತು ರಾಜೀನಾಮೆ ಕೊಟ್ಟು ಹೊರಬೇಕಿಲ್ಲ. ಹಾಗಾದ್ರೆ ಅದೇ ಪ್ರಕಾರ ನೀವು ರಾಜೀನಾಮೆ ಕೊಟ್ಟು ಹೊರಬರ್ಬೇಕಾಗಿತ್ತು. ಫಿಕ್ಸ್ ಹತ್ತಿದ್ರು. ಮುಂದೆ ನಾವು ಕ್ಯಾಬಿನೆಟ್ಗೆ ಹೋದಿವಿ, ಮುಖ್ಯಮಂತ್ರಿ ನೋಡಿದ್ರು, MB ಪಾಟೀಲ್ 3 ಸಲ ಪಾಸ್. ಅವೇನು ಒಂದು ಶಬ್ದ ಪಾತಾಗಲಿ ಮಾಡ್ಕೊಳಪ್ಪ ನೀನು ಅಂದ್ರೆ 4,000 ಕೋಟಿ ರೂಪಾಯಿ ಸಿಗುತ್ತಲ್ಲ. ಆಮೇಲೆ ನೀರು ಎತ್ತಾಕ ಈ ಮಾಧ್ಯಮದವ್ರು ಕೂತಾರಿಲ್ಲಲ್ಲ, ಊರು ಗೊತ್ತಾಗಬೇಕು ಅಂತ. ನರೇಂದ್ರ ಮೋದಿ ಅವರು 2014ರಾಗ ಪ್ರಧಾನಮಂತ್ರಿ ಗುಜರಾತ್ ಚೀಫ್ ಮಿನಿಸ್ಟರ್ ಆಗಿದ್ರು. ಅವಾಗ ಪ್ರಧಾನಮಂತ್ರಿ ಕ್ಯಾಂಡಿಡೇಟ್. ಅವಾಗ ಒಂದು ಅಡ್ವರ್ಟೈಸ್ಮೆಂಟ್ ನೋಡಿ, ನೀವು ನೋಡಿರಿ ಫ್ರಂಟ್ ಪೇಜಿಗೆ. ಅಂದ್ರೆ ಅವರು ಕೈ ಮಾಡಿದ್ರಿ ಪೈಪ್ನಾಗ, ಒಂದು ಪೈಪ್ನಾಗ ಹಿಂಗೆ ಕೈ ಅಂದ್ರೆ 7 ಫೂಟ್ ಪೈಪ್ ಅದಂತ. ಅವ್ರು ದೊಡ್ಡವರು, ಮುಖ್ಯಮಂತ್ರಿ ಆಗಿದವರು, ಈಗ ಪ್ರಧಾನಮಂತ್ರಿ ಆಗಿದ್ದಾರೆ, ದೊಡ್ಡ ಶಕ್ತಿ ಅವರು. ನಮ್ಮ ತುಳಸಿ ಭುವನೇಶ್ವರ್ ಪೈಪ್ ಇಟ್ರಿ ಎಷ್ಟು ಸಾವ್ಕಾರ? 13 ಫೂಟ್. ನರೇಂದ್ರ ಮೋದಿ ಅವ್ರು 7 ಫೂಟ್, ನಮ್ದು 13 ಫೂಟ್. ಅಂದ್ರೆ ಒಬ್ಬರು ನರೇಂದ್ರ ಮೋದಿ ಬೇಗ ಇನ್ನೊಬ್ರು ನರೇಂದ್ರ ಮೋದಿ. 2 ಅಟ್ಟಕ್ಕೆಂದ್ರ ಮಗ್ಗಲ್ಕೊಂಡು ಮತ್ತೆ ಎಟ್ಟದ ಅದು 7.5 ಫೂಟ್ ಅದ, 2 ಫೂಟ್ ಅದ. ಅದೊಂದು 3 ನರೇಂದ್ರ ಮೋದಿ ಅಷ್ಟು ಪೈಪ್. ನಮ್ಗೆ ಅದಕ್ಕಿಂತ ಸ್ವಾಮಿಗಳು ಬಂದಿದ್ರು ಅವಾಗ. ನಾವತ್ತೇನೋ ಕಾರ್ಯಕ್ರಮ ಆಯ್ತು, ನಾವು ಬರ್ಲಿಕ್ಕೆ ಆಗ್ಲಿಲ್ಲ ಪೂಜೆ. ಸೋಮನಾಥ ಸಾಕೋರು ಎಲ್ಲರೂ ಕೂಡಿದ್ರು, ಎಲ್ಲರೂ ನಾಡಗೌಡರು ಎಲ್ಲರೂ ಕೂಡಿ ಏನ್ ಮಾಡಿದ್ರು, ಗದಗಿನ ದೊಡ್ಡ ಸ್ವಾಮಿಗಳನ್ನ ಕರ್ಕೊಂಡು ಹೋದ್ರು. ಈಗಿಲ್ಲ ಅವರು ಲಿಂಗಾಯಕರಾಗಿದ್ದಾರೆ. ಅವ್ರ ಭಾಷೆ ಸ್ವಲ್ಪ ಎಲ್ಲ ಜವಾರಿ ಭಾಷೆನೇ. ಅವರು ಬಿಜಾಪುರದವ್ರ ಮೂಲ, ಪೂರ್ವಾಶ್ರಮ. ಅವ್ರು ಹೋಗಿ ಪೈಪ್ ಬಂದು ಇಳಿಸಿದ ಮ್ಯಾಗ ಪೈಪ್ ನೋಡಿ, ಯಪ್ಪ ಎಂತ ಅನಗಡದವರು ಪೈಪ್. ಅದು ಅನಗಡ ನಾನು ಹೇಳಿದಂಥದ್ದು ಎಂತ ಅನಗಡ ಪೈಪ್ ಮಾಡಿದ್ರು. ಇದ್ರಾಗ ನೀರು ಬರ್ತಾವ್ರು ಏನಂದ್ರು ಅದು. ಅಂದ್ರೆ ಒಂದು ನಿಮ್ದು ಇನೋವಾ ಗಾಡಿ ಅವ ಸಣ್ಣ ಟ್ರಕ್ ಒಳಗೆ ಹೋಗಿತ್ತು ಪೈಪ್ನಾಗ. ನಮ್ಗೆಲ್ಲ ಗಾಡಿಗಳದವ್ರ ಅದ್ರೊಳಗೆ ಹಾಯ್ಸಿ ಹೋಗಿತ್ತು. ಅಷ್ಟು ದೊಡ್ಡ ಪೈಪ. ಈಗ ಅಂಬಣ್ಣ ಹೇಳಿದ್ರಲ್ಲ, ನಿಮ್ಮ ಎಷ್ಟಿರ್ತಾವಪ್ಪ ಮೋಟ್ರ್ಗಳು? 5 HP 10 HP ಹೌದಲ್ಲ? ಇದು ಒಂದೊಂದು 7 ಮೋಟರ್ ಅದಾವ. ಒಂದೊಂದು ಮೋಟರ್ ಎಷ್ಟಿಟ್ಟು 16,500 HP. ಒಂದು ಮೋಟರ್ 16,500 HP. ಇಂಥ 7 ಮೋಟರ್ ಅಂದ್ರ 1,15,000 HP. ಅಂತಾವ್ 5 ಮೋಟರ್ ಚಾಲು ಆದ್ಮೇಲೆ ನೀರು ಬಂದಾವ. ಸ್ವಲ್ಪ ತಾಂತ್ರಿಕ ತೊಂದರೆ ಅದ, ನನ್ಗೆ ಗೊತ್ತದಲ್ಲ. ಕಳೆದ 4-5 ವರ್ಷದಿಂದ ಸ್ವಲ್ಪ ಅನನುಕೂಲತೆ ಆಗ್ಯದ. ಅದನ್ನ ಬಗೆಹರಿಸ್ಕೊಡು ಅಂತ. ಈಗ ನಾವು ಲೋಗಾವಿಂದ ಒಂದು ಹೇಳಿದ್ರಿ, ಅದ್ ನೋಡ್ಕೊರಿ ಹೆಂಗ್ ಮಾಡಕ್ ಬರ್ತೈತಿ ಇಬ್ರು ಕೂಡಿ ಅಂದ್ರೆ. ಲೋಗಾವಿಂದ ಒಂದು ಇದು ಮಾಡ್ಕೊಂಡು ಬರ್ತದೆ ಅಂತ ಹೇಳಿದ್ರಿ. ಮತ್ತು ಈ ಏನೋ ನಮ್ಮ ಅರಕೇರಿ ಲಿಫ್ಟ್ ನಿಂದ ಏನದಲ್ಲ, ಏನೋ ಅರಕೇರಿ ಲಿಫ್ಟ್ ಕಂಪ್ಲೀಟ್ ಆಗಿಲ್ಲ. ನಾನು ಇನ್ನ ಸ್ಪೇಸ್ ಇದು ಏನಾದ್ರು ಹೇಳ್ತಾರೆ, ಸ್ಕಾಡ ಆಗ್ಬೇಕಲ್ಲ, ಸ್ಕಾಡ ಆಗ್ಬೇಕು. ಅದೆಲ್ಲ ಆಗ್ತದ. ಆದ್ಮ್ಯಾಗ ಸರಿ ಮಾಡೋಣ. ಈಗ ಅದನ್ನ ಡೈರೆಕ್ಟ್ ಕನೆಕ್ಷನ್ ಒಂದು ಹೇಳದ್ ನೋಡೋಣ ಅಂತ. ಮತ್ತು ಇದು ಕೆಳಗೆ ಒಂದು ಬಾಂದಾರ ಅಂತ ಹೇಳ್ಯಾರ, ಯಾವ್ದೊಂದು ಕಿರಾರಟ್ಟಿ ಹತ್ರ ಬಾಂದಾರ ಅದಲ್ಲ. ಅದೇ
ಅದನ್ನೂ ನಾನೇ ಮಾಡಿದ್ದು. ನೀವು ಇಟ್ಟಲ್ಲ ಈ ಜಿಗ್ದಾಡ್ತಾರಲ್ಲ ಎಲ್ಲ ಇದು ರಾಜುಗೂಡದು. ಇದು ಯಾವ್ದು ನಿಮ್ಮ ಬಾಯ್ಕೊಡಿ ಕೆರೆ ಯಾರು ಮಾಡ್ಯಾರಪ್ಪ? ನಾನೇ ಮಾಡಿದ್ದು. ಈ ಮತ ಕ್ಷೇತ್ರದಾಗ ಕನ್ನಡಿ ಕೆರೆನೂ ನಾ ಹೊಸ ಕೆರೆನೂ ನಾನೇ ಮಾಡಿದ್ದು. ಚಕ್ರಕ್ಕಿನೂ ನಾನೇ ಮಾಡಿದ್ದು. ಸೋಮದೇರಟ್ಟಿಗೂ ನಾನೇ ಮಾಡಿದ್ದು. 3 ಸೋಮದೇರಟ್ಟಿಗೆ ಇವು ಸೌಕಾರ ಜೋರು. ಹೀಗಾಗಿ ಆ ಬಾಯ್ಕೊಡಿಕೆನೂ ನಾನು ಮಾಡಿದ್ದೆ ಅವಾಗ. ಪಾಪ ನಿಮ್ಮ ಕನೂರು ಗೌಡ್ರ ಮಗ ಇದ್ದ, ನಾವು ಇಂಜಿನಿಯರ್, ಅವನೇ ಮಾಡಿದ. ಅವ್ನು ಚಲೋ ಇದ್ದ ಹುಡುಗ. ಹಿಂಗಾಗಿ ಇವತ್ತು ಎಲ್ಲಿದಿಂದ ಕನೆಕ್ಷನ್ ಕೊಡ್ಸೋನು ಅದಕ್ಕೇನೋ ಒಂದು ಆ ಕೆರೆ ತುಂಬಲಕ್ಕ ಒಂದು ಇದು ಮಾಡೋದು ಅಂತ ಹೇಳಿದಾರೆ. ಮತ್ತು ಬಾಯ್ಕೋಡಿದಿಂದ ಜಾಲಗಿರಿದು ಭಾಳ ಸಮಸ್ಯೆ. ನಾನು ತಹಶೀಲ್ದಾರ್ ಹೇಳಿ, ಯಾರೇ ನಿಮ್ಮ ಸ್ವಂತ ಜಮೀನ ನೀವು ಬೇಕಾದ್ ಮಾಡ್ಕೊಳ್ಳಿ, ಅವ್ರ ಜಮೀನು ಹೊಸ್ಕೋಬೇಕಾದ್ರೆ ನಾವು ಅದನ್ನ ಸ್ವಾಧೀನ ಮಾಡ್ಕೊಂಡು ರೊಕ್ಕ ಕೊಡೋದು. ಸರ್ಕಾರಿ ಜಾಗದಾಗ ಅವ್ರು ನಾ ಕಬ್ಬು ಬೆಳಿತೀನಿ ಅಂತೆಲ್ಲ ಮಾಡ್ಕೊಂಡು ನೀವು ಮುಂದೆ ಜಾಲಗಿರಿ ಕೆರೆ ನೀರು ಕೊಡಂಗಿಲ್ಲ. ಅದು ಯಾರೇ ಇರಲಿ, ಇಲ್ಲಿ ಕೂತವ್ರು ಯಾರು ಇದ್ರು ಕೂಡ ನೀವು ಚಿಂತೆ ಮಾಡಕ್ಕೆ ನೀವು ಹೇಳಿದ್ರೆ MP ಪಾಟೀಲ್ ಏನ್ರಿ, ಬಗಲಿದಿರ್ಲಿ, ರಾಜುಗೂಡದಿರ್ಲಿ, ಯಾರ್ದಾರ ಇರಲಿ, ಗುಲ್ಗಂಜಿದಿರ್ಲಿ, ಸೀದಾ ಅದನ್ನ ಮಾರ್ಕ್ ಮಾಡ್ಕೊಡ್ರಿ. ಅದನ್ನ ಮಾಡಿಕೊಟ್ಟ ಜಾಲಗಿರಿ ಕೆರೆಗೆ ನಿಮ್ದು ಏನದ ಈಗ ಹೇಳಿ ಬಂದ್ ನೋಡಿವಿ. ಈಗ ಅವ್ರು ಹೆಂಗ್ ಮಾಡಕ್ ನೀರು ಫುಲ್ ಇದಕ್ಕೆ ಭೂತಾನ್ ಕೆರೆ ಏನ್ರಿ, ಅದಕ್ಕ ಮುಂದೆ ಎರಡು ಬಂದಾರಿಲ್ಲ, ಇದಕ್ಕೆ ಎಲ್ಲೂ ಎಲ್ಲಿ ಬಂದಿದೆ 2 ಬಂದಾರು ಕೊಡ್ತಾವ. ಮತ್ತೆ ಕೆರೆಗೆ ಮನೆಯವ್ರು ಅಂಬಣ ನೀ ಹೇಳಿದ 31 ಕೆರೆ ಅಷ್ಟೇ ಅಲ್ಲ, ನಮಗ್ ಸುಮಾರು 70 ಬಂದಾರದವ್. ಅದ್ ಬಂದಾರಗಳು ಕೂಡ ಏನು ಸಣ್ಣ ಅಲ್ರಿ. 75 ಲಕ್ಷ, 1 ಕೋಟಿ 2 ಕೋಟಿ ಬಂದಾರಗಳು ಅವು ಕೆರೆ ಇದ್ದಂಗೆ. ಹಾಗಾದ್ರೆ ಒಂದು 120 ಬಾಂದಾರ್ಗಳು. ಆ ಬಾಂದಾರ್ಗಳು ಎಲ್ಲ ಕೆರೆ ಇದ್ದಂಗೆ ಕೆರೆ ಇವ್ ನಿಮ್ ಕೆರೆಗಿಂತ ದೊಡ್ಡ ಬಾಂದಾರ್ಗಳು ಹೋದವ್. ಹಿಂಗಾಗಿ ಇವತ್ತು ಅಂತರ್ಜಲ ಹೆಚ್ಚಿಗೆ ಆಗ್ಯಾವ. ಅದಕ್ಕೆ ಮುಂದಿನವ್ರು ನೀರು ಬಿಡಂಗಿಲ್ಲ. ಅದು ನಾನೇ ಮಾಡಿದ್ದು. ಪೂಜೆ ಮಾಡಿದ್ರೆ ಇನ್ನೂ ಇದ್ದೇವತ್ತ ಮುಂದೆ ನೀರು ಬಿಡಲಿಲ್ಲ. ಈಗ ಅದಕ್ಕೆ ಹಿಡಿದ ಅಮ್ಮನವ್ರನ್ನ ಹಿಡಿದ್ರು. ಯಾರು ಗದ್ದ ಮಾಡ್ತಾರೋ ಅವ್ರನ್ನ ಮೊದಲು ಪುಟ್ಟ ಹಾಕೋಣ. ಕಳ್ಳರ ಕೈಗ ಪೊಲೀಸರು ಚಾವಿ ಕೊಟ್ರೆ ಕರ್ಗೆ ಮಾಡ್ಸೋಣ ಮಾಡಿಸಿ. ಆಮೇಲೆ ಇನ್ನು ಗಲ್ಗೇರಿ ಕೆರೆಗೂ ಕೂಡ ಬೇರೆ ಒಂದು ರೀತಿಯಿಂದ ಇದು ಮಾಡುವಂತದ. ನಿಮ್ಗೆ ಕೆರೆಗೆ ಈಗ ಒಂದ್ ರೋಡ್ನಾಗ ಆಜು ಬಾಜು ಸ್ವಲ್ಪ ಸರ್ಕಾರಿ ಜಮೀನ್ ಐತ್ಲ, ಆ ಜಮೀನ್ ಇಟ್ಕೊಂಡು ತಲೆಗೆ ಇಟ್ಕೊಂಡು ಈಗ ತುಂಬಿಸ್ತೀವಲ್ಲ, ಈಗ ಸ್ವಲ್ಪ ದೊಡ್ಡದು ಮಾಡ್ಕೊಂಡು ಮಾಡುವಂತ ಬಾಜು ಒಂದು ನಿಮ್ಮ ಇನ್ನ 30-40 ಎಕರೆ 60 ಎಕರೆ ಐತಿನ. 60 ಎಕರೆದಾಗ ಎಷ್ಟು ಅಂದ್ರೆ ಬರೇ ಹಿಂಗ್ ಮಾಡೇ ಬರಂಗ, ಅದು ಟೆಕ್ನಿಕಲ್ ಮಾಡ್ಬೇಕಾಗ್ತದೆ. ಮುಂದೆ ಈ ಕಡೆ ಮಾಡಿದ್ರು ಮುಂದೂ ಅದು ಒಂದು ಶೇಖರಣೆ ಆಗ್ಬೇಕಾಗ್ತದೆ. ಆ ಟೆಕ್ನಿಕಲ್ ಎಲ್ಲ ಇದು ಇಟ್ಕೊಂಡು ಈ ಇಟ್ಟಂಗಿ ಹಾಕೊಂಡ ಕರಿ ಅಂತಲ್ಲ ಇದ್ರ ಡಬಲ್ ಮಾಡೋದು, ಡಬಲ್ ಕೆಪಾಸಿಟಿ ಮಾಡಿಸಿ ಮಾಡ್ಕೊಡುವಂತ ಕೆಲಸವನ್ನು ಮಾಡೋಣ ಮಾತನ್ನ ಸಂಬಂಧ ಹೇಳಿ ಇವತ್ತು. ಆಮೇಲೆ ಎಲ್ಲ ಈ ಹೂಳುಗಳು ತೆಗೆಯುವಂತದ್ದು ಮತ್ತು ಎಲ್ಲ ಇದಕ್ಕೆಲ್ಲಾನು ಕೂಡ 3.2 ಕೋಟಿ ರೂಪಾಯಿ ಈಗ ಸ್ಯಾಂಕ್ಷನ್ ಆಗೈತಿ. ಅದನ್ನು ಕೂಡ ಕೆಲಸವನ್ನು ಅಂಬಣ ಹೇಳಿದ್ರಲ್ಲ, ಟೆಂಡರ್ ಕರಿತೀವಿ, ಕರೆದ ಕೆಲಸವನ್ನು ಮಾಡ್ತೀವಿ ಅನ್ನೋ ಮಾತನ್ನ ಸಂದರ್ಭ ಹೇಳಿ, ಒಟ್ಟಾರೆ ಇವತ್ತು ವಿಜಯಪುರ ಜಿಲ್ಲೆ ಬರಗಾಲದ ಜಿಲ್ಲೆ, ಹಿಂದುಳಿದ ಜಿಲ್ಲೆ ಹಣಪಟ್ಟು ಕಟ್ಕೊಂಡಿದ್ವಿ. ಇವತ್ತು ನಾನು ನೀರಾವರಿ ಸಚಿವನಾಗಿ ಸುಮಾರು 14,000 ಕೋಟಿ ರೂಪಾಯಿ, ಸುಮಾರು 14,000 ಕೋಟಿ ರೂಪಾಯಿ ಅದನ್ನು ಯೋಜನೆಗಳನ್ನು ಸ್ಯಾಂಕ್ಷನ್ ಮಾಡಿಸಿದ್ವಿ. ಮೊದಲು 2 ಸ್ಥಾವರ ಇತ್ತು, ಯಾವುದು ನಿಮ್ಮ ಹಣಮಾಪುರ ಮತ್ತು ನಿಮ್ಮ 2 ಸ್ಥಾವರ ಇದು. ಈಗ 10 ಸ್ಥಾವರಗಳು ಮಾಡಿ ನಾನು ನಿಮ್ಮ ಪಂಪಿಂಗ್ ಸ್ಟೇಷನ್ಸ್ 1,000 ಕಿಲೋಮೀಟರ್ ಮೇನ್ ಕೆನಾಲ್. ಈಗ ಉದಾಹರಣೆಗೆ ತಗೊಳ್ರಿ, ನೀವು ಅಲ್ಲಿ ದೇವ್ರಪುರಿಗೆ ಮ್ಯಾಗ ಹೋಗತ್ತಲ್ಲ, ಬಿಜಾಪುರ ಮೇನ್ ಕೆನಾಲ್ ಅದು 220 ಕಿಲೋಮೀಟರ್. ಅಂದ್ರೆ ಬಿಜಾಪುರದಿಂದ ಬೆಳಗಾವ, ಬಿಜಾಪುರದಿಂದ ಹುಬ್ಳಿ ದಾಟಿ ಅಷ್ಟು ಉದ್ದ ಐತದ. ಈ ತುಡುಗುಂಡಿ ಅಕ್ವಾಡೆಕ್ ನೋಡಿರಿ. ಈಗ ಈ ತುಡುಗುಂಡಿ ಅಕ್ವಾಡೆಕ್ ಮೊದಲದು ಏನಾಗಿತ್ತು, ಬಿಜಾಪುರ ಸಿಟ್ಯಾಗ ಕೆನಾಲ್ ಹರಿತಿರ್ತದ. ಕೆನಾಲ್ ಬಿಜಾಪುರ ಸಿಟ್ಯಾಗ ಎಲ್ಲ ಏನೇ ಆಗಿದ್ ಭೂಮಿ ಲ್ಯಾಂಡ್ ಎಕ್ವಿಷನ್ 1,000 ಕೋಟಿ ರೂಪಾಯಿ ಹಾಕಿತ್ತು. ಮತ್ ಬಿಡ್ತಿದ್ವು ಯಾರು ಎಲ್ಲ ಕೋರ್ಟ ಕಚೇರಿ ಆಗತ್ತಿದ್ರು. ಅದಕ್ಕೆ ಅದನ್ನ ನಮ್ಮ ಗಲ್ಗಲಿ ಅವರು ನಾವೆಲ್ಲ ಕೂಡ್ಕೊಂಡು ವಿಚಾರ ಮಾಡಿ ಇದೊಂದು ಎಕ್ವಾಡೆಕ್ಟ್ ಮಾಡೋ ನೀರನ್ನ ಅವೆಲ್ಲ ಏನೇ ಭೂಮಿ ಎಲ್ಲ ಬಿಜಾಪುರ ಸಿಟಿ ಬೈಪಾಸ್ ಮಾಡ್ಕೊಂಡು ಹೋಗಂಗ ಒಂದು ಏನು ಎಕ್ವಾಡೆಕ್ಟ್ 14 ಕಿಲೋಮೀಟರ್ 14.75 ಕಿಲೋಮೀಟರ್ ಏಷ್ಯಾದೇ ಅತಿ ಉದ್ದವಾದಂತ ಅಕ್ವಾಡೆಕ್ಟ್ ಮಾಡಿ ಕೃಷ್ಣಾ ನದಿಯನ್ನ ಭೀಮಾ ನದಿ ಕಡೆ, ಅಂದ್ರೆ ಭೀಮಾ ನದಿದಾಗ 3 ವರ್ಷದಾಗ 2 ವರ್ಷ ನೀರು ಇರಂಗಿಲ್ಲ, ಒಂದೇ ವರ್ಷ ನೀರು ಹರಿತದ.
ಅದನ್ನ ಮಾಡಿ ಇವತ್ತು ದಿವಸ ಕೆರೆಗಳು ಆಕ್ವಾಡೆಟ್ ಆಯ್ತು, ಈಗ ಕೆರೆಗಳು ತುಂಬ್ತಾ ಇದ್ದಾವೆ. ಅಂದ್ರೆ ಭೀಮಾ ನದಿಗೂ ಕೂಡ ಇವತ್ತು ದಿವಸ ಸಮಗ್ರ ವಿಜಯಪುರ ಜಿಲ್ಲೆ ತುಪ್ಚಿ ಬಬಲೇಶ್ವರ ಇರ್ಬೋದು, ಆ ಕಡೆ ಪೀರಾಪುರ ಬುದಿಯಾಳ, ಪುರ್ಯಾಪುರ ಬುದಿಯಾಳ ಮಾಡಿ ಸ್ಟ್ರೈಕ್ ಮಾಡಿದ್ರಲ್ಲ, ಅದು ಚಾಲು ಮಾಡಿದ್ರು ನಾನೇ, ನಮ್ಮ ಸರ್ಕಾರ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಇವತ್ತಿಷ್ಟೆಲ್ಲ ಅವನ್ನ ತುದುಸ ಮಾಡಿದೀವಿ. ಮಾಡಿ ಇವತ್ತು ದಿವಸ ಅಂತರ್ಜಲ ಹೆಚ್ಚಿಗೆ ಆಗ್ತೈತಿ, ಇದೆಲ್ಲ ಆಗ್ತೈತಿ, ಹಳ್ಳಗಳನ್ನು ತುಂಬುವಂಥದ್ದನ್ನು ಕೂಡ ಈಗ ಮಾಡ್ತೀವಿ. ಈಗ ಆ ಕಡೆ ಎಲ್ಲ ಇಂಡಿ ತಾಲೂಕದು ಒಂದೆಲ್ಲ ಚರ್ಚನ ಗಿಡಚನ ಬಹಳ ಬಂದು ಗಂಭೀರ ಸಮಸ್ಯೆ ಆಗಿದೆ. ಇಂಚಿಗೇರಿ ಜಿಂಜಿಡಿಗಿ ಆ ಭಾಗದಲ್ಲಿ ಕೂಡ ಈಗ ತಿರುಗುಂದ ಎಕ್ವಾಟಿಕ್ ಮೂಲಕ ಇವತ್ತು ದಿವಸ ಕೆರೆ ತುಂಬುವುದನ್ನು ಕೂಡ ಮೊನ್ನೆ ಇವತ್ತು ದಿವಸ ಈ ವರ್ಷ ಮಾಡಿದ್ದೀವಿ. ಹೀಗಾಗಿ ವಿಜಯಪುರ ಜಿಲ್ಲಾ ಸಮಗ್ರವಾಗಿ ಏನು ಸಿದ್ದೇಶ್ವರ ಮಹಾಸ್ವಾಮೀಜಿಯವ್ರ ಕನಸಿತ್ತು, ಈ ಭೂಮಿಗೆ ಒಂದು ಬೊಕ್ಷಿ ನೀರು ಕೊಡ್ರಿ, ಇದು ಅಮೆರಿಕದ ಕ್ಯಾಲಿಫೋರ್ನಿಯಾ ಆಗ್ತದೆ ಅಂತ ಹೇಳಿ. ತುಪ್ಸಿ ಬಬಲೇಶ್ವರದವ್ರು ನೀವು ಬಹಳ ಪುಣ್ಯವಂತರು. ನಾವು UKP 3ನೇ ಹಂತದಾಗ ಏನದಲ್ಲ, ಮುಳವಾಡಿ ಹತ್ತಿರವರೆಗೆ ಏನಿದೆ ಮಾಡಿದೀವಲ್ಲ ಎಲ್ಲಾನು, ಅವಕ್ಕೆ ನಾವು ಬರೀ ಕೆರೆಗಳನ್ನು ತುಂಬಿಸ್ಕೋಬಹುದು, ಹಳ್ಳಕ್ಕೆ ನೀರು ಕೊಡ್ಬೋದು, ಹೊರಗಳು ನೀರು ಕೊಡಕ್ ಬರಂಗಿಲ್ಲ. ಯಾಕಂದ್ರೆ ದಿನ ಗೆಜೆಟ್ ನೋಟಿಫಿಕೇಶನ್ ಆಗೋದು. ನಮ್ಮ ಕೃಷ್ಣ ನ್ಯಾಯಾಧಿಕಾರಿ ಗೆಜೆಟ್ ನೋಟಿಫಿಕೇಶನ್ ಆಗುತ್ತೆ. ಆ ನೋಟಿಫಿಕೇಶನ್ಗಿಂತ ಮೊದಲೇ ಇಷ್ಟೆಲ್ಲ ಕೆಲಸ ಮಾಡಿದ್ವಿ. ನೋಟಿಫಿಕೇಶನ್ ನಂತರ ಮಾಡೋದು ಈಗ ಮಾಡಿದ್ವಿ. ನೋಟಿಫಿಕೇಶನ್ ಅಪ್ಪ ಹೇಳ್ಕೊಂಡು ನಾವು ಸುಮ್ ಕೂತಿದ್ವು ಅಂದ್ರ ಮುಂದೆ ಯಾರು ಮಂತ್ರಿ ಬರ್ತಿದ್ರು, ಅವಾಗ ಇಷ್ಟು ದುಡ್ಡು ಇರ್ತಿತ್ತೋ ಇಲ್ಲೋ ಗೊತ್ತಿರ್ತಿರ್ಲಿ. ಅವಾಗ ಮಾಡ್ಬೇಕು, ಇವತ್ತಂದ್ರೂ ಸಿಗ್ತದ ಅಸಲ. ಅಟ್ಲೀಸ್ಟ್ ನಾವು ಒಂದು ಹತ್ತಕ್ಕೆ ಬಿಡ್ತೇವೆ. ನಾಳೆ ನೋಟಿಫಿಕೇಶನ್ ಆದ್ಮೇಲೆ ಮುಂದೆ ನಾವು ಹೊಲಗಳಿಗೆ ನೀರು ಕೊಡ್ಬೋದು. ಭೂಮಿಗೆ ಅಲ್ಲಿ ತನ ನಿರ್ಬಂಧನ ಐತೆ, ಅಲ್ಲಿ ತನ ನಾವು ಕೆರೆಗಳಿಗೆ ಹಲ್ಲು ಕೊಡ್ತೀವಿ. ಅದು ತುಬಿಸೋರು ನಿಮಗಿಲ್ಲ, ನಿಮ್ಗೆ ಅಲಾಕೇಶನ್ ಐತಿ, ಬ್ಯಾಕ್ ವಾಟರ್ ನೀವು ಬಂದಿದ್ದೀರಿ 6.3 TMC. ನಿಮಗೆ FIC ಕೂಡ 400 ಕೋಟಿ ರೂಪಾಯಿ, FIC 400 ಕೋಟಿ ರೂಪಾಯಿ FIC ಬಗಲಗಾಲಿ ಬೇಡ, ನಿಮ್ಮ ಹೊಲಕ್ಕೂ ನೀರು ಕೊಡ್ತೀವಿ. ನೀವು ಬಡದಾಡತಿರ್ಲ ಕೆರಿದಷ್ಟೇ ಅಲ್ಲ, ಕೆರಿಗಟ್ಟಲ್ಲ ನಿಮ್ಮ ಹೊಲಗಳಿಗೂ ಕೂಡ ಈಗ FIC ಮೂಲಕ ಬಗಲಗಾಲಿಗಳ ಮೂಲಕ ನೀರು ಕೊಡುವಂಥದ್ದು ಮಾಡ್ತೀವಿ. ಹೀಗಾಗಿ ಇವತ್ತು ಬಹಳ ಸಂತೋಷದಿಂದ ಬಂದು ಇವತ್ತು ಬಾಗಿನ ಅರ್ಪಣೆ ಮಾಡಿ ಬಂದಾಗ ಸ್ವಲ್ಪ ಬೈದಿನ ಹೆಣ್ಮಕ್ಳು ಕರಿಬೇಕು. ಬಾಗಿನ ಅರ್ಪಣೆ ಹೆಣ್ಮಕ್ಳು ಮುಂದಿರ್ಬೇಕು. ಯಾಕೆ ಸ್ವಾಮಿಗಳ ಹೌದಾ ಇಲ್ಲೋ? ನಾ ಬೋಸ್ಲೆ ಹೇಳಿದೆ, ಎಲ್ಲಾ ಕಡೆ ನೋಡ್ರಿ ತುಂಬದ ಅದು ಏನೋ ನಿಮ್ಮ ಕುಂಭಮೇಳ ಮಾಡ್ಕೊಂಡು ತುನು ಸಹ ಇದು ಮಾಡ್ತಿದ್ರು. ಯಾಕೋ ಈ ಟಂಗ್ಯಾದವರು ಪಂಚಮಿ ಅದ್ರ ಹೇಳ್ತಿದ್ರು. ಈಗ ಬರಿಕದಾರ ಮಂದಿ ಗಡಬಡಿ ಆಯ್ತಾ? ಪಂಚಮಿ ಆಯ್ತದ ಮಾರ್ಸೋದ 85 ಗ್ರಾಮ್ ಸಾಲಿ ಕೇಳಿದ್ರೆ ಸಾಲಿ ಈಗಾಗಲೇ ಹಾಕೊಂಡಿದ್ವಿ. ರೂಮ್ಸ್ CSR ಫಂಡಿದಾಗ ಹಾಕೊಂಡಿದ್ವಿ. ಆಮೇಲೆ ಎಲ್ಲರೂ ನಮಗೆ ಬಂತು. ಈಗ ಎಲ್ಲಾ ಉಳಿದ ಮತಕ್ಷೇತ್ರಕ್ಕೂ 1 ಕೋಟಿ ರೂಪಾಯಿ ಸಾಲಿ ಕೊಡೋಣ ಬೋಸ್ಲೆ. ಬರೀ ನಮ್ದೇ ಮತಕ್ಷೇತ್ರ ಆಗ್ಯದ. ಎಲ್ಲಾರು ಯಾರ್ಯಾರು MLAಗಳು ಸುದ್ದಿ ಮಾಡ್ಯಾರ, ನಮ್ಗೆ ಸಿಂಧಿಗೆ MLA ಅವ್ರು ಕೇಳಿದಾರ, ಯಾರ್ಯಾರು ಇರ್ತಾರ ಸೂರ್ಯ ಸಾಲಿ ರೂಮಿಗೆ ಎಲ್ಲಾ ಮತಕ್ಷೇತ್ರಕ್ಕೂ CSR 1 ಕೋಟಿ ರೂಪಾಯಿ ಸಾಲಿ ಬಿಲ್ಡಿಂಗ್ ಸಲುವಾಗಿ. ಬರೀ MP ಪಾಠ ತಮ್ಮ ಮತಕ್ಷೇತ್ರಕ್ಕೆ ಮಾಡ್ಕೋತಾರಪ್ಪ, CSR ಫಂಡ್ ಬೇಡ. ಅವ್ರೆಲ್ಲರಿಗೂ ಸಾಲಿ ಹುಡುಗ 1 ಕೋಟಿ ರೂಪಾಯಿನೂ ಎಲ್ಲರಿಗೂ ಸಿಂಧಿ. ಮತ್ತೆ ಯಾರ್ಯಾರು ಕೇಳ್ತಾರೋ ಅವ್ರಿಗೆ 4 MLA ಕೇಳಿದಾರ, ಮತ್ತೆ ಯಾರು ಕೇಳಿದ್ರೆ ಎಲ್ಲರೂ ಕೊಡೋಣ 1 ಕೋಟಿ ರೂಪಾಯಿ ಸಾಲಿ ರೂಮ್ಗೆ, ಸಾಲಿ ಬಿಲ್ಡಿಂಗ್ ಕೊಡೋಣ ಅಂತ ಮಾತನ್ನು ಹೇಳಿ ಇವತ್ತು ಆ CSR ಅಡಿಯಲ್ಲಿ ಎಲ್ಲಾ ಕಡೆ ಶಾಲೆಗಳನ್ನ ಮಾಡಿದೀವಿ. ಈಗ ಮಕ್ಕಳಿಗೆ ಈ ಪ್ರಾಥಮಿಕ ಇದು ಮಾಡೋ ಮಕ್ಕಳಿಗೆ ಶಾಲೆಗಳು ಏನದವಲ್ಲ ಅದೆಲ್ಲ ಆಟ ಆಡಕ್ಕೆ ಇದು ಮಾಡಿಸಿದ್ವಿ. 100 ಆರ್ಡರ್ ಮಾಡಿದೀವಿ ಎಲ್ಲ CSRನ ಕೂಡ್ ಮಾಡಿಸಿ. ಅಂದ್ರೆ ಗಿರ್ಗುಂಡಿ ಹೆಂಗ ಶಾಲೆಯಾಗಿರ್ತಾವಲ್ಲ ಆಟಿಕೆ ಸಾಮಾನು ಹೊರಗಿಟ್ಕೊಂಡು ಮಾಡೋದಲ್ಲ, ಹೊರಗಿಡ್ತಾವಲ್ಲ ಪ್ಲೇ ಗ್ರೌಂಡ್ ಮಾಡುವಂಥದ್ದು. ಈಗಾಗಲೇ ಒಂದು ನಿನ್ನೆ ಅರ್ಕೆರಿ ಹೇಳ್ತಿದ್ರಿ ಮಾಡಿ ಅದನ್ನ ಟೆಸ್ಟ್ ಮಾಡಿವಿ, ಹೆಂಗೈತಿ ಚಲೋ ಐತೆ ಅಂತ ಹೇಳ್ಯಾರಲ್ಲ. ನೀನು ನಮ್ಮ ಬಾಸ್ ಆಶಾ ಪಾಟೀಲ್ ಅವ್ರು ಹೋಗಿ ನೋಡ್ಕೊಂಡ್ ಬಂದಾರ.